ನರೇಂದ್ರ ಮೋದಿಯವರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರನ್ನ ಬೆಂಬಲಿಸ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಇದಕ್ಕೆ ಮಹಾಭಾರತದ ಉಲ್ಲೇಖ ಮಾಡ್ತೀನಿ. ಮಹಾಭಾರತದಲ್ಲಿ ನೋಡಿ, ಅಭಿಮನ್ಯು ಸುಭದ್ರೆ ಮಗ, ಸುಭದ್ರೆ ಮತ್ತು ಅರ್ಜುನನ ಮಗ. ಆತ ಏನು ಮಾಡ್ತಾನೆ, ತಾಯಿ ಹೊಟ್ಟೆಲಿದ್ದಾಗಲೇ ಚಕ್ರವ್ಯೂಹ ಬೇಸೋದನ್ನು ಹೇಳ್ಕೊಡ್ತಾರಂತೆ. ಚಕ್ರವ್ಯೂಹ ಬೇಸೋದು ಹೇಳ್ಕೊಟ್ರೆ ಚಕ್ರವ್ಯೂಹದಿಂದ ಹೊರಗೆ ಹೆಂಗೆ ಬರಬೇಕು ಅನ್ನೋದು ಹೇಳ್ಕೊಡಲ್ಲ. ಬಾಣಂತಿ ಬಸರಿ ಇರ್ತಾಳೆ, ಆಕೆಗೇನೋ ಪ್ರಾಬ್ಲಮ್ ಇರುತ್ತೋ ಅಥವಾ ಮೈಂಡ್ ಡೈವರ್ಟ್ ಆಗುತ್ತೋ ಗೊತ್ತಿಲ್ಲ, ಹೇಳ್ಕೊಡೋದಿಲ್ಲ. ಅವನು ಬರೀ ಚಕ್ರವ್ಯೂಹ ಬೇಸೋದು ಮಾತ್ರ ಗೊತ್ತಾಗಿರುತ್ತೆ. ಅಭಿಮನ್ಯು ಏನು ಮಾಡ್ತಾನೆ, ಮಹಾಭಾರತದಲ್ಲಿ ಪಾಂಡವರದಲ್ಲಿ ಮಹಾಭಾರತ ಯುದ್ಧ ಆಗುತ್ತೆ. ಚಕ್ರವ್ಯೂಹವನ್ನು ಬೇಯಿಸಿ ಅರ್ಜುನ ದೂರ ಇರ್ತಾನೆ, ಪಾಂಡವರು ಭೀಮ ಎಲ್ಲ ದೂರ ಇರ್ತಾರೆ. ಚಕ್ರವ್ಯೂಹದ ಒಳಗೆ ಹೋಗ್ಬಿಡ್ತಾನೆ. ಒಳಗೆ ಹೋಗ್ಬಿಟ್ಟು ಎಲ್ಲರನ್ನೂ ಧ್ವಂಸ ಮಾಡ್ತಾನೆ. ಆದರೆ ಹೊರಗೆ ಬರೋದಕ್ಕೆ ಗೊತ್ತಾಗೋದಿಲ್ಲ. ಹೊರಗೆ ಬರಬೇಕು ಅನ್ನೋ ಪ್ರಯತ್ನದಲ್ಲಿ ಸತ್ತು ಹೋಗ್ತಾನೆ ಅವನು, ವೀರಮರಣ ಅಂತ ಹೇಳ್ತೀವಿ. ಹೀಗೆ ಮಹಾಭಾರತದ ಪ್ರತಿಯೊಂದು ಪೇಜ್ಗಳಲ್ಲೂ, ಪ್ರತಿಯೊಂದು ಪ್ಯಾರಾಗಳಲ್ಲೂ, ಪ್ರತಿಯೊಂದು ಸೆಂಟೆನ್ಸ್ಗಳಲ್ಲೂ ನಮ್ಮ ಆಧುನಿಕ ಸಮಸ್ಯೆ ಏನಿದೆ ಅದಕ್ಕೆ ಉತ್ತರ ಸಿಗುತ್ತೆ. ಇದು ಹೇಗೆ ಕನೆಕ್ಟ್ ಮಾಡ್ಬೋದು ಅಂತ ಹೇಳ್ತೀನಿ ನೋಡಿ. ನರೇಂದ್ರ ಮೋದಿಯವರು ಅಭಿಮನ್ಯು ಥರ ಈ ದುಷ್ಟಕೂಟದ ಒಳಗೆ ಚಕ್ರವ್ಯೂಹದಲ್ಲಿ ಸಿಗಾಕೊಂಡಿದ್ದಾರೆ. ಬಟ್ ಏನು ಅಂದರೆ ಅವರು ಆಧುನಿಕ ಅಭಿಮನ್ಯು ಚಕ್ರವ್ಯೂಹ ಭೇದಿಸ್ಕೊಂಡು ಬರೋದು ಹೇಗೆ ಅಂತ ಗೊತ್ತಿರಲ್ಲ. ಬಟ್ ಇವ್ರಿಗೆ ಗೊತ್ತಿದೆ. ಇವ್ರಿಗೆ ಗೊತ್ತಿರೋದನ್ನ ಏನು ಮಾಡಿದ್ದಾರೆ, ಬಹಳ ಆಧುನಿಕ ಚಾಣಕ್ಯ ಅಂತ ಹೇಳ್ಬೋದು. ಚಾಣಕ್ಯ ನೋಡಿ, ಚಾಣಕ್ಯನ ಎಷ್ಟು ಹೊಗಳಿದ್ರು ಸಾಲದು. ಹಾರ್ವರ್ಡ್ ಯೂನಿವರ್ಸಿಟಿನಲ್ಲಿ ಚಾಣಕ್ಯ ಬರೆದಿರ್ತಕ್ಕಂಥ ಪುಸ್ತಕಗಳನ್ನ ಎಕನಾಮಿಕ್ಸಲ್ಲಿ ಸಬ್ಜೆಕ್ಟ್ ಆಗಿಟ್ಟಿದ್ದಾರೆ. ನೀವು ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ಏನಾದ್ರು ಎಕನಾಮಿಕ್ಸ್ ಓದಬೇಕು ಅಂದರೆ ಚಾಣಕ್ಯನ ಬಗ್ಗೆ ಓದಲೇಬೇಕು. ಚಾಣಕ್ಯನ ರಾಜ್ಯಶಾಸ್ತ್ರ ಇರ್ಬೋದು, ಅರ್ಥಶಾಸ್ತ್ರ ಇರ್ಬೋದು, ಬೇರೆ ಬೇರೆ ಅನೇಕ ಇವುಗಳಿದೆ. ಚಾಣಕ್ಯ 3 ಮಾತುಗಳು ಹೇಳ್ತಾರೆ. ಏನು ಅಂತ ಹೇಳ್ತೀನಿ ಬನ್ನಿ ನೋಡಿ. ಋಣಶೇಷ, ಸಾಲ ತೊಗೊಂಡ್ರೆ ಸಾಲದ ಶೇಷ ಇರಬಾರ್ದಂತೆ, ಅಷ್ಟರ ಮಟ್ಟಿಗೆ ಕ್ಲಿಯರ್ ಮಾಡಬೇಕಂತೆ ಮೊದಲನೇದು. ಎರಡನೇದು ಶತ್ರುಶೇಷ. ಶತ್ರು ಏನಾದ್ರು ನಮ್ಮ ಮೇಲೆ ಯುದ್ಧ ಮಾಡ್ತಿದ್ದಾನೆ ಅಂತಂದರೆ ಅವನ ಶೇಷ ಒಂದು ಚೂರು ಇಲ್ದಂಗೆ, ಮಗಳು ಮೊಮ್ಮಕ್ಕಳು ಯಾರು ಇಲ್ದಂಗೆ ಶತ್ರುಶೇಷ ನಾಶ ಮಾಡಬೇಕಂತೆ. ಬೆಂಕಿ ಶೇಷ, ಬೆಂಕಿನ ನೋಡಿ ನಾಶ ಮಾಡ್ತೀವಿ, ಬೆಂಕಿನ ಎಸ್ಟಿಂಗ್ವಿಷ್ ಮಾಡ್ತೀವಿ ಅಂತಂದರೆ ಒಂದು ಸಣ್ಣ ಕಿಡಿ ಹೊಗೆ ಬರ್ತಕ್ಕಂಥ ವಾತಾವರಣ ಬಿಡಬಾರ್ದು. ನಾವು ಕಂಪ್ಲೀಟ್ ನೀರು ಹಾಕ್ಬಿಟ್ಟು ಕಂಪ್ಲೀಟ್ ಸಾಯಿಸ್ಬೇಕು. ಈ ಥರ 3 ಶೇಷಗಳನ್ನ ನಾಶ ಮಾಡಬೇಕು ಅಂತ ಹೇಳ್ತಾರೆ. ಇಲ್ಲ ಅಂದರೆ ಅದು ನಮ್ಮನ್ನೇ ಕೊಲ್ಲತ್ತೆ, ಇದು ದುರಂತಕ್ಕೆ ನಾಂದಿ ಆಗುತ್ತೆ ಅಂತ ಹೇಳಿದೆ. ಇಂಥ ದಾರ್ಶನಿಕನ ತತ್ವ ಅಲ್ಲ. ನಾವು ಟಾಲ್ಸ್ಟಾಯ್ ಬಗ್ಗೆ ಹೇಳ್ತೀವಿ, ಸಾಕ್ರೆಟಿಸ್ ಬಗ್ಗೆ ಹೇಳ್ತೀವಿ. ಇಷ್ಟು ದೊಡ್ಡ ದಾರ್ಶನಿಕನ ನಾವು ಯಾಕೆ ನಮ್ಮ ದೇಶದವನು ಅಂತ ಹೇಳೋದಿಲ್ಲ? ಇದನ್ನ ಯಾಕೆ ನಾವು ಹೊಗಳೋದಿಲ್ಲ? ಎಲ್ಲೋ ದೂರದಲ್ಲಿರ್ತಕ್ಕಂಥ ಅಮೆರಿಕಾದವರು ಹಾರ್ವರ್ಡ್ ಯೂನಿವರ್ಸಿಟಿನಲ್ಲಿ ಯಾರು ಎಕನಾಮಿಕ್ಸ್ ಪ್ರೊಫೆಸರ್ ಆಗಬೇಕು ಅಂತಾರೆ ಅಂಥವ್ರಿಗೆ ಸಬ್ಜೆಕ್ಟ್ ಆಗಿಟ್ಟಿದ್ದಾರೆ. ನಮ್ಮ ಡಾಕ್ಟರ್ ಸುಬ್ರಹ್ಮಣ್ಯ ಸ್ವಾಮಿ ಏನಿದ್ದಾರೆ, ಅವರು ಹಾರ್ವರ್ಡ್ ಯೂನಿವರ್ಸಿಟಿನಲ್ಲಿ ಓದಿರ್ತಕ್ಕಂಥವ್ರು ಮತ್ತು ಅಲ್ಲೇ ಪ್ರೊಫೆಸರ್ ಆಗಿದ್ದಂಥವ್ರು. ನೋಡಿ, ಅವರೊಬ್ಬರನ್ನೇ ಕಾಂಗ್ರೆಸ್ ಅಡಗಿಸ್ಕೊಳಕ್ಕಾಗ್ತಿಲ್ಲ. ಏನು ಅಂತಂದರೆ ಅತ್ಯಂತ ಬುದ್ಧಿವಂತ, ನ್ಯಾಷನಲ್ ಹೆರಾಲ್ಡ್ ಕೇಸ್ ಇರ್ಬೋದು, ಕಾಂಗ್ರೆಸ್ನವ್ರು ಭ್ರಷ್ಟಾಚಾರನೆಲ್ಲ 80% ಹಿಡಿದು ಅಲ್ಲಾಡ್ತಾರೆ ಅಂದರೆ ಡಾಕ್ಟರ್ ಸುಬ್ರಹ್ಮಣ್ಯ ಸ್ವಾಮಿ ಅಂತ ನಿರ್ವಿವಾದವಾಗಿ ಹೇಳ್ಬೋದು. ಎಲ್ಲರೂ ಒಪ್ಕೊಂಡಿದ್ದಾರೆ. ಅವರು ಏನು ಮಾಡಿದ್ದಾರೆ, ನರೇಂದ್ರ ಮೋದಿಯವರು ಇಂಥ ಬುದ್ಧಿವಂತರು ತಮ್ಮ ಆಸ್ಥಾನದಲ್ಲಿ ಇರಬೇಕು ಅಂತಂದ್ಬಿಟ್ಟು ರಾಜ್ಯಸಭೆ ಮೆಂಬರ್ ಮಾಡಿ ಇಟ್ಕೊಂಡಿದ್ದಾರೆ. ಇಂಥ ಅವಕಾಶಗಳನ್ನ ನಾವು ಉಪಯೋಗ ಪಡ್ಕೋಬೇಕು. ನಾಳೆ ಅರವಿಂದ್ ಕೇಜ್ರಿವಾಲ್ ಏನು ಮಾಡ್ತಾರೆ, ನಾ ಕಟ್ಟರ್ ಇಮಾನ್ದಾರ್ ಅಂತ ಇವ್ರಿಗವರೇ ಸರ್ಟಿಫಿಕೇಟ್ ಕೊಟ್ಕೊಂಡ್ಬಿಟ್ರೆ, ಯಾವ ಯೂನಿವರ್ಸಿಟಿನವರು ಕೊಟ್ಟಿಲ್ಲ ಅಥವಾ ಯಾವ ಮುಂಬಾಲಕರು ಕೊಟ್ಟಿಲ್ಲ. ಕೊಟ್ಬಿಟ್ಟು ಏನಾಗಿದೆ, ಮನೀಶ್ ಸಿಸೋಡಿಯಾ ಇವರ ಮಂತ್ರಿಮಂಡಲದಲ್ಲಿ ಉಪಮುಖ್ಯಮಂತ್ರಿ ಆಗಿದ್ದವರು 1 ವರ್ಷಕ್ಕಿಂತ ಜಾಸ್ತಿ ಆಯಿತು, ಜೈಲಲ್ಲಿದ್ದಾರೆ. ಸಂಜಯ್ ಸಿಂಗ್ ಅಂದ್ಬಿಟ್ಟು ಅವ್ರು ಜೈಲಲ್ಲಿದ್ದಾರೆ. ಕವಿತಾ ರೆಡ್ಡಿ ಅಂತ ನೋಡಿ TRS ಅಂದ್ಬಿಟ್ಟು ಈಗೇನು ಮಾಡಿದ್ದಾರೆ, ಅವರು ಪ್ರಧಾನಮಂತ್ರಿ ಆಗಿ ಕನಸು ಕಾಣ್ತಾ ಇದ್ದಾರೆ. ಅದರಿಂದ ಏನು ಮಾಡಿದವರು, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ BRS ಅಂತ ಹೆಸರು ಚೇಂಜ್ ಮಾಡ್ಕೊಂಡಿದ್ದಾರೆ. ಆಸೆಗೆ ಲಿಮಿಟ್ ಇರಬೇಕು. ಯಾವಾಗ ಲಿಮಿಟ್ ಮೀರುತ್ತೆ ಅದನ್ನು ದುರಾಸೆ ಅಂತ ಹೇಳಿ. ಅವ್ರ ಮಗಳು KCR ಮಗಳು, ಚಂದ್ರಶೇಖರ್ ರಾವ್ ಮಗಳು ಕವಿತಾ ರೆಡ್ಡಿ ಅಂತ ಅಂದ್ಬಿಟ್ಟು ಆಕೆ ಭ್ರಷ್ಟಾಚಾರದಲ್ಲಿ ಸಿಗಾಕೊಂಡು ಆಕೆಯೂ ಜೈಲಿಗೆ ಹೋಗಿದ್ದಾಳೆ. ಬೇಲ್ ಮೇಲೇನೋ ಬಿಟ್ಟಿದ್ದಾರಂತೆ ಅಂತ ಅಂತೆಕಂತೆಗಳು ಗೊತ್ತಿಲ್ಲ. ಅದನ್ನು ಮುಂದಿನ ಎಪಿಸೋಡ್ಗಳಲ್ಲಿ ವಿಶದವಾಗಿ ಡೀಟೇಲ್ಸ್ ತೊಗೊಂಡು ಮಾತಾಡ್ತೀವಿ. ಇಂಥವ್ರ ಮಧ್ಯೆ ಹೋರಾಡ್ತಾ ಇರ್ತಕ್ಕಂಥವ್ರು ಅಭಿಮನ್ಯು ಹೇಗೆ ಚಕ್ರವ್ಯೂಹದಲ್ಲಿ ಸಿಗಾಕೊಂಡು ಹೋರಾಡ್ತಿದ್ದ, ಆಧುನಿಕ ಅಭಿಮನ್ಯು ನರೇಂದ್ರ ಮೋದಿಯವರು. ಚಕ್ರವ್ಯೂಹ ಅಂದರೆ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಇಂಥವ್ರ ಮಧ್ಯೆ ನಾವು ಮಾಡಿಕೊಂಡು BJPನ ಅಧಿಕಾರಕ್ಕೆ ತರಬೇಕು, ಪ್ರಾಮಾಣಿಕತೆ ಮೆರಿಬೇಕು, ದೇಶ ಬೆಳೆಸಬೇಕು ಅಂತ ಹೋರಾಡ್ತಿರ್ತಕ್ಕಂಥ ಅಪ್ರತಿಮ ದೇಶಭಕ್ತ, ಅತ್ಯಂತ ಬಡತನದಿಂದ ಬಂದಿರತಕ್ಕಂಥವ್ರು ಪ್ರಾಮಾಣಿಕವಾಗಿ ದುಡಿತಾ ಇದ್ದಾರೆ. ಇದನ್ನು ಗೆಲ್ಲಬೇಕು, ಹಾಗೆ ನೋಡ್ಕೋಬೇಕು. ಇಂದಿನ ಮಹಾಭಾರತ ಯುದ್ಧ ಆವಾಗ ನಡೆದಿತ್ತು, ಭಯಂಕರವಾಗಿ ನಡೆದಿತ್ತು.
ಈಗಿನ ಮಹಾಭಾರತ, ಆಧುನಿಕ ಮಹಾಭಾರತ, ನಾಗರಿಕತೆಯ ಮಹಾಭಾರತ ಇವಾಗ 2024ರಲ್ಲಿ ನಡೀತಾ ಇದೆ ಲೋಕಸಭಾ ಎಲೆಕ್ಷನ್ನು. ನರೇಂದ್ರ ಮೋದಿಯವ್ರನ್ನ ನಾವು ಪ್ರಧಾನಮಂತ್ರಿಯಾಗಿ ಮತ್ತೆ ಎಲೆಕ್ಟ್ ಮಾಡಲೇಬೇಕು. ಬರೀ 2024 ಅಲ್ಲ, 2029, 2034, 2039 ನರೇಂದ್ರ ಮೋದಿ ಯೋಗಾಸನ ಮಾಡ್ತಾರೆ, ಪ್ರಾಣಾಯಾಮ ಮಾಡ್ತಾರೆ, ಆಯುರ್ವೇದವನ್ನು ಬಹಳ ನಂಬಿರ್ತಕ್ಕಂಥವ್ರು. ಇವ್ರಿಗೆ 120 ವರ್ಷ ಆಯುಸ್ಸಿದೆ. ಇವರು 120 ವರ್ಷ ಆಯುಸ್ಸಿದೆ ಅಂದರೆ ಮೂಲೆಯಲ್ಲಿ ಬದುಕ್ತಕ್ಕಂಥವ್ರಲ್ಲ. ಇವ್ರದ್ದು ಕೈಕಾಲುಗಳು ಗಟ್ಟಿಯಾಗಿರುತ್ತೆ, ಬ್ರೈನ್ ಚೆನ್ನಾಗಿ ಕೆಲಸ ಮಾಡ್ತಿರುತ್ತೆ, ಮತ್ತು ವಿಶ್ವಗುರು ಹಾಕತಕ್ಕಂಥ ಯೋಗ್ಯತೆ ಇರ್ತಕ್ಕಂಥ ಏಕೈಕ ಹಿಂದೂ ಅಂತ ಹೇಳ್ಬೋದು. ಆ ದೃಷ್ಟಿಯಿಂದ ನರೇಂದ್ರ ಮೋದಿಯವ್ರನ್ನ ಗೆಲ್ಸೋಣ. ನರೇಂದ್ರ ಮೋದಿಯವರು ಅಬ್ಕಿ ಬಾರ್ 400 ಪಾರ್ ಅಂತ ಹೇಳಿದ್ದಾರೆ. 400ನ ದಾಟಬೇಕು ಅಂದರೆ ನಾವು ಪ್ರತಿಯೊಬ್ಬರೂ ಸಹ ಸೈನಿಕರಾಗಬೇಕು. ಸೈನಿಕರ ಗಡಿಗಳಲ್ಲಿ -50 ಡಿಗ್ರಿ ಸೆಂಟಿಗ್ರೇಡ್ ಇರುತ್ತಂತೆ ಸಿಯಾಚಿನ್ನಲ್ಲಿ. ಅಲ್ಲಿ ಗನ್ ತಗೊಂಡು ಹೋರಾಡ್ತಾರೆ, ಪ್ರಾಣದ ಹಂಗೆ ತೊರೆದು ಹೋರಾಡ್ತಾರೆ. ಲಕ್ಷಾಂತರ ಜನ ಸತ್ತಿದ್ದಾರೆ ಚಂದ್ರಶೇಖರ್ ಆಜಾದ್ ಕಾಲದಿಂದನೂ. ಬನ್ನಿ ನಾವು ಸಹ ಯೋಧರಾಗೋಣ. ನಮಗೆ ಪ್ರಾಣ ಕಳ್ಕೊಳ್ಳೋವಂಥ ಸಂದರ್ಭ ಬಂದಿಲ್ಲ. ನಮಗೇನು ಓಟಿದೆ, ಓಟನ್ನು ಚಲಾಯಿಸೋಣ. ನಾಗರಿಕತೆ ಯುದ್ಧ ಇದು, ಹ್ಯುಮ್ಯಾನಿಟಿಯ ಯುದ್ಧ. ಪ್ರಪಂಚಕ್ಕೆ ವಿಶ್ವಗುರು ಆಗಿ ಹೊರಟಿರೋ ನರೇಂದ್ರ ಮೋದಿಯವರು, ಅವ್ರನ್ನ ಯಾವುದೇ ಕಾರಣಕ್ಕೂ ಸೋಲಕ್ಕೆ ಬಿಡಬಾರ್ದು ಅಂತ ಹೇಳಿ ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.